ಬರ್ತಾ ಇರೋದು ಡಿ ಕೆ ಸುರೇಶೇ. ಕಾನ್ಸ್ಟಿಟ್ಯೂನ್ಸಿ ದೊಡ್ಡದು, ಯಾಕೆ ಅಂದರೆ ಇರೋದು 2 ಪಾರ್ಟಿ, ಒಂದು ಕೂಟಮಿ, ಒಂದು ಕಾಂಗ್ರೆಸ್ ಸಪ್ರೇಟ್ ಅಂತಿದೆ. ಅದರಿಂದ ಅವ್ರಿಗೆ ವರ್ಚಸ್ಸಿದೆ. ಡಿ ಕೆ ಸುರೇಶ್ ಅವರು 1 ಲಕ್ಷ ಲೀಡಲ್ಲಿ ಅವರು ವಿನ್ ಆಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿ, ನಾನು ಡಾಕ್ಟ್ರ್ ಪರವಾಗಿ ಇದ್ರೂ ಆದ್ರೂ ಡಾಕ್ಟ್ರು ಪ್ರಯತ್ನ ಮಾಡ್ತಾರೆ. ಆದರೆ ಡಿ ಕೆ ಸುರೇಶ್ ವರ್ಚಸ್ಸು ಅವ್ರ ಮುಂದೆ ಇವ್ರು ಯಾರಿಲ್ಲ. ಇಲ್ಲ ಇಲ್ಲ, ಅವ್ರು ಎಲ್ಲರೂ ಹೇಳ್ತಾರೆ. ಒಂದು ನಿಮಿಷ, ಏನೇ ಹೇಳಿದ್ರು ಅವ್ರು ಆಮೇಲೆ ಫೈಟ್ ಮಾಡಿದೆ. ಏನೇ ಇದ್ರೂ ಕನಕಪುರದಲ್ಲೇ ಆಗಲಿ, ಇನ್ನೊಂದು ರಾಮನಗರ ಆಗಲಿ, ಚನ್ನಪಟ್ಟಣ ಆಗಲಿ, ಅವ್ರ ಮಾಗಡಿ ತಾಲೂಕಾಗಲಿ, ಅಲ್ಲಲ್ಲ ಅವರು ಆ ಥರ ಮಾತಾಡ್ತಾ ಇದ್ದಾರೆ. ಫೈಟ್ ಮಾಡಿದ್ರೆ ನಾವೇನು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅದರಿಂದ ಬದಲಾವಣೆ ಮಾಡ್ತಾರೆ, ಆದರೆ ವಿನ್ ಆಗೋದು ಅವರೇ ಆಗೋದು. ಬದಲಾವಣೆ ಆಗುತ್ತೆ, ಅದು ವೋಟ್ ಬ್ಯಾಂಕು. ಅಲ್ಲ, ಗ್ಯಾರಂಟಿ ಬಗ್ಗೆ ನಾನು ಹೇಳಿಲ್ಲ. ಗ್ಯಾರಂಟಿ ಅದು ಕೊಡದೇ ಇದ್ದರೆ ಅವ್ರ ವರ್ಚಸ್ ಇದೆ. ಗ್ಯಾರಂಟಿ ಅವೇನು ಇವತ್ತು ಹೊಸದಾಗಿ ಅದು ಮಾಮೂಲಿ ಹಳ್ಳಿ ಕಡೆ ವಿದ್ಯೆ ಇರುತ್ತೆ. ಯಾಕೆ ಅಂದರೆ ರೈತರಿಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ, ಫ್ರೀ ಬಸ್ ಕೊಟ್ಟಿದ್ದಾರಲ್ಲ, ಅದನ್ನು ಕೆಲವರು ಅದನ್ನು ಅವರು ಇದು ನೋಡ್ಕೊತಾರೆ. ಕೊಟ್ಟಿದ್ದಾರಪ್ಪ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿದ್ದಾರಲ್ವ, ಆ ಗೌರ್ಮೆಂಟ್ ಇದರಿಂದ ಅವ್ರಿಗೆ ಇದು ಮಾಡ್ತಾರೆ.